ಕೆಎಡಿಬಿಗೆ ಸೇರಿದಂತ ಜಮೀನಿಂದ ಕೆಂಪು ಮಣ್ಣನ್ನ ಕಳ್ಳತನ ಮಾಡಲಾಗ್ತದೆ. 407 ಎಕರೆ ಪ್ರದೇಶದಿಂದ ಕೆಂಪು ಮಣ್ಣನ್ನ ಅಕ್ರಮವಾಗಿ ಸಾಗಣೆ ಮಾಡಲಾಗ್ತಾ ಇರುವಂತ ಎಲ್ಲಿ ನಡೆದಿರುವಂತದ್ದು ಅಂದ್ರೆ ಹಾವೇರಿ ಹೊರವಲಯದ ಕರ್ಜಗಿ ಬಳಿ ಮಣ್ಣು ದಂಧೆಯನ್ನ ಮಾಡಲಾಗ್ತದೆ. 407 ಎಕರೆ ಪ್ರದೇಶದಲ್ಲಿ ಇದ್ದಂತ ಕೆಂಪು ಮಣ್ಣನ್ನ ಅಕ್ರಮವಾಗಿ ಸಾಗಣೆ ಮಾಡಲಾಗ್ತಾ ಇದೆ. ಹಾವೇರಿ ಹೊರವಲಯದ ಕರ್ಜಗಿ ಬಳಿ ಈ ಮಣ್ಣಿನ ದಂಧೆ ನಡೀತಾ ಇರೋದು. ಕೆಎಡಿಬಿಗೆ ಸರ್ಕಾರ ಮೀಸಲಿಟ್ಟಿರುವಂತ 407 ಎಕರೆ ಭೂಮಿ ಪ್ರಭಾವಿಗಳ ಕುಮ್ಮಕ್ಕಿನಿಂದಲೇ ಮಣ್ಣನ್ನ ಲೂಟಿ ಮಾಡಲಾಗ್ತದೆ. ಇಲ್ಲಿ ಪ್ರಭಾವಿಗಳು ಅಂದ್ರೆ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳ ಶಾಮೀಲಿರುತ್ತಲ್ಲ, ಸೊ ಹಿಂಗಾಗಿನೇ ಆರಾಮಾಗಿ ದಂಧೆ ಮಾಡ್ಕೊಂಡ್ಬಿಡ್ತಾರೆ. ರಾಜಕಾರಣಿಗಳ ಸಪೋರ್ಟ್ ಇಲ್ದಲೇ ಇದು ನಡೆಯಲ್ಲ, ಅಧಿಕಾರಿಗಳು ಶಾಮೀಲಾಗ್ದಲೇ ಇಂತಹ ಒಂದು ಅಂದ್ರೆ ಪ್ರಕರಣಗಳು ನಡೆಯೋದಿಲ್ಲ. ಇಬ್ಬರು ಕೂಡ ಅನ್ಯೋನ್ಯವಾಗಿದ್ರೆ ಏನು ಬೇಕಾದ್ರೂ ಲೂಟಿ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಎಕ್ಸಾಂಪಲ್. ಮಣ್ಣು ಲೂಟಿಯ ಅಸಲಿಯತ್ತು ಬಿಚ್ಚಿಟ್ಟಿರುವಂಥದ್ದು ಕೆಎಡಿಬಿಯ ಸಿಬ್ಬಂದಿ. ಮಣ್ಣು ಕಳ್ಳತನ ಆಗ್ತಾ ಇದೆ, ಕಂಪ್ಲೇಂಟ್ ಕೊಟ್ಟರೂ ಕೂಡ ಕ್ರಮ ಕೈಗೊಳ್ತಾ ಇಲ್ಲ ಅಂತ ಪಾಪ ಆರೋಪವನ್ನ ಮಾಡ್ತಾ ಇದ್ದಾರೆ. ಪೊಲೀಸರೇ ದಂಧೆಕೋರರ ಬಳಿ ದುಡ್ಡನ್ನ ಕಿತ್ಕೊಳ್ತಾ ಇದ್ದಾರೆ. ಯಾವ ರೀತಿಯಾಗಿ ದುಡ್ಡು? ಅಲ್ಲಿ ಸಾಗಾಟ ಆಗ್ತಾವಲ್ಲ, ವ್ಯಾನ್ಗಳು ಹೋಗ್ತಾ ಇರ್ತಾವಲ್ಲ, ಆ ಲಾರಿಗಳು, ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಇಂತಿಷ್ಟು ಅಂತ ಒಂದು ಲಾರಿಗೆ. ಆ ದುಡ್ಡನ್ನ ಇಸ್ಕೊಳ್ತಾ ಇರುವಂತ ವಿಚಾರದ ಬಗ್ಗೆನೂ ಕೂಡ ಕೆಎಡಿಬಿ ಸಿಬ್ಬಂದಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನ್ಯೂಸ್ 18 ಮುಂದೆ ಮಾತನಾಡಿದ್ರು ಅವರು. ಪೊಲೀಸರ ಕಲ್ರಿ ಇವ್ರ ಹತ್ರ ದುಡ್ಡು ಕಿತ್ಕೊಂಡು ತಿಂತಾ ಇದಾರೆ. ಇನ್ನು ಅವ್ರಿಗೆ ಏನ್ ಕಂಪ್ಲೇಂಟ್ ಕೊಟ್ಟು ಎಲ್ಲರಿಗೂ ಕೊಟ್ಟಿ ಸಾಕಾಗೆ ಸುಮ್ಮನೆ ಆಗ. ಅವರೇ ಹೋಗಿ ಕೊಟ್ಟಿದ್ರು ಅವ್ರ ರೆಸ್ಪಾನ್ಸ್ ಇಲ್ಲ. ಅವ್ರು ಕುಡಿದು ಬಿಟ್ಟು ರೂಮ್ ಹತ್ರ ಬಂದು ಗಲಾಟೆ ಮಾಡ್ತಾರೆ. ಇರೋದು ನಾವು 2-3 ಜನ ಇರ್ತೀವಿ. ಬಂದು ರಾತ್ರಿಗೆ 20-30 ಜನ ಬಂದ್ರೆ ನಾವೇನ್ ಮಾತಾಡೋಣ? ಕೊಟ್ಟು ಬಂದಿದ್ವಿ ನಾವು. ಇಂಜಿನಿಯರ್ ಜೊತೆಗೆ ಹೋಗಿದ್ದೆ ನಾನೇ. ಸ್ವಲ್ಪ ದಿವಸ ಇವ್ರು ಮೈನಿಂಗ್ ಅವ್ರು ಓಡಾಡಿದ್ರು. ಆ ಮೈನಿಂಗ್ ಅವರು ಸ್ವಲ್ಪ ದಿವಸ ಓಡಾಡಿ ಅವರು ದುಡ್ಡು ಇಸ್ಕೊಂಡು ಶುರು ಮಾಡ್ಬಿಟ್ರು. ಇನ್ನ ಇವ್ರು ಜಾಸ್ತಿ ಶುರು ಮಾಡ್ಬಿಟ್ರಿ. ಮೈನಿಂಗ್ ಅವ್ರ ಸಮೇತ ಫುಲ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಕೆಎಡಿಬಿ ಅಧಿಕಾರಿ ಆಗಿರುವಂತ ಬಸನಗೌಡ ಪಾಟೀಲ್ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್ ನಮಸ್ಕಾರ. 407 ಎಕರೆಲಿ ಕೆಂಪು ಮಣ್ಣನ್ನು ಲೂಟಿ ಮಾಡ್ತಾ ಇದ್ದಾರೆ. ನಿಮ್ ಗಮನಕ್ಕೆ ಬಂದಿಲ್ವಾ? ಪೊಲೀಸರು ಕಂಪ್ಲೇಂಟ್ ಕೊಟ್ಟರು ಕೂಡ ಕ್ರಮ ಕೈಗೊಳ್ತಾ ಇಲ್ವಂತಲ್ಲ? ಹೌದು ಸರ್, ಗಮನಕ್ಕೆ ಬಂದೈತೆ. ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಇನ್ನು ಸುಮಾರು ನೈಟ್ ರೌಂಡ್ಸ್ ನಾನು ಹೋಗಿ ಬಂದಿನಿ 2-3 ಸರ್ತಿ. ನಾವು ಹೋದಾಗ ಯಾವುದು ಕಂಡು ಬರ್ತಿಲ್ಲ. ಅವ್ರು ಯಾವಾಗ ಎತ್ತಾ ಇದಾರೆ ಸರ್ ಅವರು. ಈಗ ಸುಮಾರು 1 ತಿಂಗಳಿಂದ ಅಂತೂ ನಿಲ್ಸಿದೀವಿ. ಕಂಡಿಲ್ಲ ಈ ತರ ಮಣ್ಣಿನ ಲೂಟಿ ಸರ್. ಇದೊಂದು 2 ತಿಂಗಳಿಂದ ಇರ್ಬೇಕು ಸರ್. ಇದು ಈಗ ಸುಮಾರು 1 ತಿಂಗಳಿಂದ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಎಲ್ಲ ಮಾಡಿದ್ಮೇಲೆ ಈಗ ಅಂತೂ ನಿಂತೈತೆ. ಅವರು ರಾತ್ರಿ ಯಾವಾಗ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. 3 ಜನ ವಾಚ್ಮನ್ಗಳು ಇಟ್ಟಿದೀವಿ. ಓಕೆ. ಎಷ್ಟು ಲಾರಿಲಿ ಬರ್ತಾ ಇದಾರೆ? ಯಾರ ಪ್ರಭಾವ ಇದೆ? ಪ್ರಭಾವಿಗಳ ಕೈವಾಡ ಇಲ್ದಲೆ ಈ ರೀತಿಯಾಗಿ ಲೂಟಿ ಏನಾಗಲ್ಲ. ಅವ್ರನ್ನ ಪೊಲೀಸರು ಸೈಲೆಂಟ್ ಮಾಡಿರ್ತಾರೆ. ಮತ್ತೊಂದು ಕಡೆ ಪೊಲೀಸರನ್ನೇ ಇವ್ರು ಸೈಲೆಂಟ್ ಮಾಡಿರ್ತಾರೆ ಪ್ರಭಾವಿಗಳು. ಅವ್ರಿಗೂ ಏನಾದ್ರು ದುಡ್ಡು ಕೊಟ್ಬಿಟ್ಟು. ಸರ್ ಅದ್ರ ಬಗ್ಗೆ ನಾನೇ ಹಂಗೆ ಹೇಳಿ ಸರ್, ನನ್ಗೆ ಹೇಳಕ್ಕೇನು. ಸುಮ್ಮನೆ ನೀವ್ ಯಾಕೆ ಸಿಕ್ಕಾಕೊಂಡ್ಬಿಡ್ತೀರಾ? ಅಲ್ಲ, ಸಿಕ್ಕಾಕೊಂತಲ್ಲ. ನಮ್ಗೆ ನಿರ್ದಿಷ್ಟ ಹಿಂಗೆ ಅಂತ ಗೊತ್ತಾದ್ರೆ ಏನಾರ ಮಾಡ್ಬೋದು. ಕೆಲವು ವೆಹಿಕಲ್ ನಂಬರ್ ಸಿಕ್ಕಿತ್ತು. ನಿಮ್ ಸ್ಟಾಫ್ ಅವ್ರನ್ನ ಇದನ್ನ ಯಾಕೆ ತಗೊಂಡ್ ಹೋಗ್ತಾ ಇದೀರಾ ಅಂತೆಲ್ಲ ಸ್ಟಾಪ್ ಮಾಡಿದಾಗ ಏನ್ ಹೇಳ್ತಾರಂತ ಅವರು? ನಿಲ್ಸಿದೀವಿ ಸರ್, ಸಾಕಷ್ಟು ಸುಮಾರು ಸರ್ತಿ ನಿಲ್ಸಿದೀವಿ. ನಮ್ ಜನ ಇದಾರೆ. ನಾನು ಹೋಗ್ತಾ ಇದ್ದೀನಿ ನೈಟು. ನಿನ್ನೆ ನೈಟ್ ಹೋಗ್ಬಂದೆ, ಮಳೆಯಲ್ಲೇ ಹೋಗ್ಬಂದೆ. ಅಲ್ಲ ಓಕೆ, ನೀವು ಲೂಟಿ ಮಾಡೋ ಸಂದರ್ಭದಲ್ಲಿ ನಿಲ್ಲಿಸಿದಾಗ ಅವ್ರೇನ್ ಹೇಳ್ತಾ ಇದಾರೆ ಅಂತ? ಈ ಗಾಡಿ ತಗೊಂಡು ಹೋಗ್ತಾರೆ ವಾಪಸ್ಸು. ಒಂದ್ಸರ್ ಕೆಲವು ಜನ ಧಮ್ಕಿನ ಕೊಟ್ಟಾರ ನಮ್ ಸ್ಟಾಫ್ಗೆ. ಓಕೆ, ಎಲ್ಲ ಆಗೈತೆ. ಪೊಲೀಸರನ್ನ ಕೇಳಿದ್ರೆ ಏನ್ ಹೇಳ್ತಾ ಇದ್ದಾರೆ? ಶಾಮೀಲಾಗಿರೋ ಪೊಲೀಸರುಗಳು ನೈಟ್ 112 ಫೋನ್ ಮಾಡುತ್ತೆ, ಅವಾಗ ಬರ್ತಾರೆ. ಅವಾಗ ಇವ್ರು ಬರೋದು ನೋಡ್ಕೊಂಡು ಅವ್ರು ಓಡೋಗ್ಬಿಡ್ತಾರೆ. ಅವರೇ ಕಳ್ರು ಅಂತಾರ ಇಲ್ಲಿ, ಪೊಲೀಸರೇ ಕಳ್ರು. ಸೈಲೆಂಟ್ ಆಗಿರೋದು ನೋಡಿದ್ರೆ ಹಂಗೆ ಹೇಳ್ಬೇಕಾಗತ್ತೆ. ಇವಾಗ ನಾವು ಇಷ್ಟೆಲ್ಲ ಪ್ರಕರಣ ಆಗಿದೆ, ನೀವು ಕಂಪ್ಲೇಂಟ್ ಕೊಟ್ಟಿದ್ದೀರಾ, 2 ತಿಂಗಳಿಂದ ಮಣ್ಣನ್ನು ಲೂಟಿ ಮಾಡ್ತಾ ಇದ್ದಾರೆ. ಇಷ್ಟು ಹೇಳಿದ ಮೇಲೂ ಕೂಡ ಅಲ್ಲಿ ಕ್ರಮ ಕೈಗೊಳ್ತಾ ಇಲ್ಲ ಅಂದ್ರೆ ಸ್ಪಷ್ಟವಾಗಿ ಕಾಣಿಸ್ತದೆ ಎಷ್ಟು ಮಟ್ಟಿಗೆ ಶಾಮೀಲಾಗಿದ್ದಾರೆ ಅಂತ. ಮೇಲಿನ ಅಧಿಕಾರಿಗಳಿಗೆ ಏನಾದ್ರು ದೂರು ಕೊಟ್ರ ಇವ್ರು ಕ್ರಮ ಕೈಗೊಳ್ತಾ ಇಲ್ಲ ಅಂತ? ಅವ್ರ ಬಗ್ಗೆ ಏನ್ ಕೊಟ್ಟಿಲ್ಲ ಸರ್. ನಾವು ಪರ್ಸನಲಿ ನಾವಾಗ ಡಿಪಾರ್ಟ್ಮೆಂಟ್ಲಿ ನಾವು ಗುದ್ದಾಡ್ತಾ ಇದ್ವಿ ಸಾಕಷ್ಟು ಅವ್ರು ಇದನ್ ಮಾಡಕ್ಕೆ. ಮತ್ತೆ ಕೆಲವು ಜನ ಕಂಪ್ಲೇಂಟ್ ಕೊಟ್ಟವ್ರು ವೆಹಿಕಲ್ ನಂಬರ್ ಕೇಳಿದ್ರು ಯಾರು ಕೊಟ್ಟಿಲ್ಲ ನಮಗೆ. ಹೆಸರು ವೆಹಿಕಲ್ ನಂಬರ್ ಕೇಳ್ರಿ ಯಾವ್ದು ಅಂತೇಳಿ ಕೊಟ್ಟಿಲ್ಲ. 1-4 ವೆಹಿಕಲ್ ನಂಬರ್ ಸಿಕ್ಕಿದ್ದು. ಆ ನಂಬರ್ ಮೇಲೆ ಕಂಪ್ಲೇಂಟ್ ಮಾಡಿದೀವಿ. ಆಮೇಲೆ ನಮಗೇನೋ ಸರಿಯಾಗಿ ಅವರು ಸಾಕ್ಷಿ ಸಮೇತ ನನಗೆ ಸಿಗ್ತಾ ಇಲ್ಲ. ನಾವು ಸುಮಾರು 3-4 ಸರ್ತಿ ರಾತ್ರಿ 1 ಗಂಟೆ 2 ಗಂಟೆ ನಾವು ಸ್ಟಾಫ್ ಕರ್ಕೊಂಡು ಹೋಗಿ ಬಂದೆ. 3 ಗಂಟೆ 4 ಗಂಟೆ ಪಾಟೀಲ್ ಅಂತಿದೆ, ಯತ್ನಾಳ್ ಅಂತಿದ್ರೆ ನೀವು ಇನ್ನೊಂದ್ ಸ್ವಲ್ಪ ರೆಬಲ್ ಆಗ್ಬಿಟ್ಟು ಕ್ರಮ ಕೈಗೊಳ್ಬೋದಿತ್ತೇನೋ, ಇನ್ನೊಂದ್ ಸ್ವಲ್ಪ ಹೋರಾಟ ಮಾಡ್ಬೋದಿತ್ತೇನೋ ಅಂತ. ಹೋರಾಟ ಮಾಡಿದ್ವಿ ಸರ್. ಅದು ಏನ್ ಸ್ವಲ್ಪ ಯಾರಿಗೆ ಸುಮಾರು 1 ತಿಂಗಳಿಂದ ಮತ್ತೆ ಪೂರ್ತಿ ಆಲ್ಮೋಸ್ಟ್ 99% ಕಡಿಮೆ ಆಗಿತ್ತು ಸರ್ ಈಗ. ಹೌದಾ? ಓಕೆ. ಈ ಸುದ್ದಿ ಬಿತ್ತರ ಆಗಿದೆ ನೋಡೋಣ. ಪೊಲೀಸರು ಇನ್ನು ಮುಂದೆ ಕ್ರಮ ಕೈಗೊಳ್ಳದೆ ಹೋದ್ರೆ ಮೇಲಿನ ಅಧಿಕಾರಿಗಳು ನಮ್ಮ ಪ್ರತಿನಿಧಿ ಮುಟ್ಟಿಸುವಂತ ಪ್ರಯತ್ನವನ್ನ ಮಾಡ್ತಾರೆ. ಇದೇ ರೀತಿಯಾಗಿ ಮುಂದುವರೆದ್ರೆ
ನೀವು ನಮಗೂ ಕೂಡ ಮಾಹಿತಿ ಕೊಡಿ, ನಾವು ಅಧಿಕಾರಿಗಳಿಗೆ ಸಂಪರ್ಕ ಮಾಡಿ ಅಲ್ಲಿ ಏನು ಸೊಲ್ಯೂಷನ್ ಹುಡುಕ್ಬೋದು ಅದನ್ನು ಮಾಡುವಂಥ ಕೆಲಸವನ್ನು ಮಾಡ್ತೀವಿ. ಧನ್ಯವಾದ ಬಸನಗೌಡ ಪಾಟೀಲ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಣಿ ಇಲಾಖೆ ಅಧಿಕಾರಿಗಳು ಕೂಡ ಸೈಲೆಂಟ್ ಇದ್ದಂತೆ ಕಾಣಿಸ್ತಾ ಇದೆ. ಓಕೆ, KIDB ಅಧಿಕಾರಿ ಮಾತನಾಡಿದ್ರು, ನಾವು ದೂರನ್ನ ಕೊಟ್ಟರು ಕೂಡ ಇನ್ನೂ ಕ್ರಮ ಕೈಗೊಂಡಿಲ್ಲ ಅಂತ. ನೋಡೋಣ, ಇದರ ಮೇಲೂ ಕೂಡ ಇದೇ ರೀತಿಯಾಗಿ ಅವ್ಯಾಹತವಾಗಿ ದಂಧೆಯನ್ನು ಕಂಟಿನ್ಯೂ ಮಾಡಿದ್ರೆ ಗಣಿ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸ್ ವರಿಷ್ಠರಿಗೆ, ಹಾವೇರಿ ಪೊಲೀಸ್ ವರಿಷ್ಠರಿಗೆ ಇದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ ಅಂತ ಕಾಣಿಸುತ್ತೆ. ಅವ್ರಿಗೂ ಕೂಡ ಮುಟ್ಟಿಸುವಂಥ ಕೆಲಸವನ್ನ ಮಾಡಿ ಇದಕ್ಕೆ ಬ್ರೇಕ್ ಹಾಕುವಂಥ ಕೆಲಸವನ್ನು ನ್ಯೂಸ್ 18 ಮಾಡುತ್ತೆ.